ಇದೆಲ್ಲ ನಡೆದಿದ್ದನ್ನು ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ನಾನು ಅವಾಗೆ ಅಂದೆ, ನೋಡು ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಹೊಂಟೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರನಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡೋರು. ಅದು ಹಿಂದಿ ಒಳಗೊಂದು ಗಾದಿ ಮಾತದ, ಖುದಾಮ ಇರುವಂತೂ ಗದಾ ಪೈಲ್ವಾನ್ ಅಂತ. ಹಂಗ ಅವ್ರ ಹಣೆ ಬಾರನಾಗ ಹಂಗ ಬರ್ದದು. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯ್ಕರು ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದ್ 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಾಡೋದ್ ಬಿಡ್ತಾರ ಅಂತ ಹೇಳಿ ನಾನು ಚಿಂತೆ ಮಾಡತ್ತೀನಿ. ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು, ರವಿ ಕಿರಣ್ ಅವರು, ರಾಜು ಪವಾರ್ ಅವರು, ಸುಬೇದಾರ್ ಅವರು, ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸಬೇಕು. ಅಕಸ್ಮಾತ್ ಈ ಜಿಲ್ಲಾ SP ಮತ್ತು ಜಿಲ್ಲಾ DC ಅವರು ಇರದೇ ಇದ್ರೆ ನಾನು ನಿಮಗೆ ವೇದಿಕೆನೇ ಮುಟ್ತಿದ್ದಿಲ್ಲ. ಅವರಿಬ್ಬರು ಬಹಳ ನನಗೆ ಹೇಳಿದ್ರು, ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತ ಹೇಳಿ. ನಾನು ಅಂದೆ, ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿನ್ರಿ, ನೀವು ಅಲ್ಲಿ ಬಿಡ್ದಿದ್ರೆ ನಾ ಅಲ್ಲಿ ಹೋಗ್ಲಾರ್ದೆ ಹೋಗುವುದೇ ಇಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ ಅಂದೆ. ಅವ್ರಿಗೂ ಚಿಂತೆ ಆಯ್ತು. ಯಾಕಂದ್ರೆ ನೀವು ಅಷ್ಟು ಆ ವೀರಾವೇಶದಲ್ಲಿದ್ರೆ ಅವತ್ತು. ಇದು ಸ್ವಾಭಾವಿಕ. ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತನ ತಾಳ್ಮೆಯನ್ನ ನಾವು ಎಂದೂ ಪರಿಶೀಲನೆ ಮಾಡಬಾರ್ದು. ಈ ದೇಶ ಒಂದ್ ಕಾಲದಲ್ಲಿ ಬರೇ 35 ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕಾಗ. 2 ಹೊತ್ತಿನ ಅನ್ನ ನಮಗ್ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕೆಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸಿ ತಿಂತಿದ್ವಿ. ಧೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ. ಉಳ್ಳು ಎಣ್ಣೆ, ಉಂಬಾ ಎಣ್ಣೆ ಅಂತಿರಲ್ಲ, ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ. ಪೆಟ್ರೋಲು ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ಒಬ್ಬ ನಾಯಕನನ್ನ ನಾವು ನೆನಿಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಿ ಹೇಳ್ಬೇಕು. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡಬೇಕಾದ್ರೆ ರೈತ ಬೇಕು ಅನ್ನೋದು. ಆದ್ರೆ ಇವತ್ತು ಸುದೈವ ಎಂತದಂದ್ರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ಕುಂಡ್ರಿಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತನಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿ ಹೇಳ್ಬೇಕು. ಇವತ್ತು 140 ಕೋಟಿ ಜನರು ಕುಂತು 2 ತಿಂಗಳು ತಿನ್ನಬಹುದು, ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸುದೈವ ಅಂತ ಹೇಳಿ ನಾವು ಭಾವಿಸೋಣ. ಈ ಸಂದರ್ಭದಲ್ಲಿ ನಮ್ಮ DC ಅವರಿಗೆ, SP ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಈ ಆಂದೋಲನ ಚಿನ್ನಪ್ಪಣ್ಣ ಹೋರಾಟ ಅಂತ ಹೇಳಿದ ಇದು ಆಂದೋಲನ ಆಗ್ಬಿಟ್ಟಿತ್ತು. ಆಂದೋಲನ ಬರೇ ಬುರ್ಲಾಪುರ್ ಕ್ರಾಸ್ನಾಗ ಆಗಿದ್ರು ನಾವು ತಾಳ್ಕೋತಿದ್ವಿ. ಆದ್ರೆ ಇದು ರಾಜ್ಯವ್ಯಾಪಿ ಹತ್ತು. ನಮಗ ಅವಾಗ ಅರಿವಾಯ್ತು, ಒಂದು ದೂಸ್ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದ ಅನ್ನುವಂತ ಸ್ಥಿತಿಗೆ ತಂದಿದ್ರಿ ತಾವು. ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದಿರಿ. ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ. ಆ ವಿಚಾರಗಳನ್ನ ಕುರುಬೂರು ಶಾಂತಕುಮಾರ್ ಅವರು ಅನೇಕ ಬಾರಿ ಟಿವಿಯಲ್ಲಿ ಮಾತನಾಡಿದ್ದಾರೆ. ಇವತ್ತು
ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಲ್ಲಪ್ಪ ಅಂಗಡಿಯವರು, ಕನ್ನೂರವರು, ಶ್ರೀಶೈಲ್ ಅವರು, ಬಹಳ ಜನ ಇನ್ನ ವೇದಿಕೆ ಮೇಲೆ ಇದ್ದಾರೆ. ನಾನು ದಯಮಾಡಿ ಅವ್ರ ಹೆಸರು ತಗೊಳಕ್ಕಾಗಲ್ಲ, ಕ್ಷಮೆಯನ್ನ ಕಿತ್ಕೋಗ್ತಾ ಇರ್ತೀನಿ ಎಲ್ಲರಲ್ಲಿ. ಅವರೆಲ್ಲರ ಹೆಸರು ಚುನಾಪಣ್ಣ ತಗೊಂಡು ನಾನು ಒಂದೂ ಬಿಟ್ಟಿಲ್ಲ. ಏನಾರೇ ಬಿಟ್ಟಿದ್ರೆ ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ. ಇಂದ್ರಾಗಡೆ ನೀವು ಚಿಂತೆ ಮಾಡಬೇಡಿ. ಈ ಹೋರಾಟಕ್ಕೆ ಬಲ ತುಂಬತಕ್ಕಂಥ ಇಡೀ ಕರ್ನಾಟಕದ ರೈತರು, ನಾನು ಬರೀ ಬುರ್ಲಾಪುರ ರೈತರು ಅನ್ನೋದಿಲ್ಲ. ನಿಮ್ಮನ್ನ ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು, ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು, ಗುಲ್ಬರ್ಗಾ ನೋಡಿ ಬೀದರ್ದವ್ರು ಎದ್ರು. ಮುಂದೆ ಬಾರ್ಡರೇ ಮುಗೀತು ನಮ್ದಲ್ಲಿ. ನಾವು ಅಲ್ಲಿಗೆ ಮುಗಿತತ್ತೆ ತಿಳಿದಿದ್ವಿ. ಹಿಂಗ್ ಶುರು ಆಯ್ತು. ಯಾದಗಿರಿ, ರಾಯಚೂರ, ಮೈಸೂರ, ಮಂಡ್ಯ, ಹಾಸನ್, ಚಾಮರಾಜನಗರ ಉಳಿದಿತ್ತು, ಅದೂ ಬಂದದ ಇಲ್ಲಿ ಇವತ್ತು. ಯಾವ ಮೂಲೆಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ಇಡೀ ರಾಜ್ಯವ್ಯಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗ್ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರೆ ಕಡಿಮೆ. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡ್ತಾನೆ ಬಿಡು ಅಂತಿದ್ದೆ. ಅದು ಆದ್ರೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗಲಿಲ್ಲ ನಿಮಗೆ. ಎಲ್ಲೆಲ್ಲಿಯೋ ಲಕ್ಷಗಟ್ಟಲೆ ರೊಟ್ಟಿ ಬಂದು, ಅನ್ನ ಬಂತು, ಸಾರು ಬಂತು, ಊಟ ಬಂತು. ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಿದೆ. ಇಂಥ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು, ಇದೇ ಕೊನೆ ಆಗ್ಬಾರ್ದು. ಮತ್ ನಾಳೆ ಹೋಗಿರ ಹೈವೇಕ ಹಂಗಲ್ಲ. ನೀವು ಹತ್ತಂಗ್ ಮಾಡ್ಬೇಕು, ನಾವು ಕುಡಿಸ್ದಂಗ್ ಮಾಡ್ಬೇಕು. ಹಿಂಗಿರ್ಬೇಕು. ಮತ್ತೆ ಎಲ್ಲರೇ ನೀವು ಮತ್ ನಮಗೆಲ್ಲರೇ ಬಲೂನ್ನಾಗ ಹವಾ ಊದಿ ಹೊಡಿಬೇಡ್ರಿ. ಹಂಗ್ ಮಾಡಬಾರ್ದು. ಯಾಕಂದ್ರೆ ನೀವು ನಮ್ಮ ಮ್ಯಾಲ ನೀರಿನ ಬಾಟ್ಲಿ ಹೋಗಿದ್ರು ನಡೀತದ, ನಮ್ಮ ಕಾಲಾಗಿನ್ ತಗೊಂಡ್ ನಮಗ್ ಹೊಡೆದ್ರು ನಡೀತದ. ನಾವ್ ಯಾವ್ದು ಕೆಟ್ಟ ಅನ್ಸ್ಕೊಳ್ಳೋದಿಲ್ಲ. ಆದ್ರೆ ಎಲ್ಲಾರ್ಕಿನ್ನ ದೊಡ್ಡದು ಒಂದು ಮಾಡಿರಿ, ಜೀವಂತ ಬಿಟ್ರಿ, ಇದೇ ಒಂದ್ ದೊಡ್ಡ ಪುಣ್ಯ. ನಾವು ಇಲ್ಲ, ನಾ ಏನು ತೆಗೆದಿಲ್ಲ. ಈ ಹೋರಾಟನಾಗ ನಾನು ಹೇಳದ್ನಲ್ಲ, ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ, ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತದೆ. ಹಂಗೆಲ್ಲ ಬರೀತಾವ. ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇರಬೇಕು. ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ, ರೈತ ಬದುಕದೇ ಇದ್ರೆ ದೇಶ ಬದುಕೋದಿಲ್ಲ. ಈಗ ತಾನೇ SP ಅವರು, DC ಅವರು ಹೋದ್ರು. ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು, ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ. ಅವರು ಒಬ್ಬ IAS ಆಫೀಸರ್. ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡತಕ್ಕಂಥವ್ರು. ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು, ಖರ್ಚು ಕಡಿಮೆ ಮಾಡ್ರಿ, ಉತ್ಪಾದನೆ ಜಾಸ್ತಿ ಮಾಡ್ರಿ. ಆ ವಿಚಾರ ಇಟ್ಕೊಂಡವರು ಅವರು. ನಾನು ನಿರಂತರ ನಿಮ್ಮ ಹೋರಾಟವನ್ನ ನೋಡ್ತಾ ಇದ್ದೆ. ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ, ಈಗಿಂದು ನನ್ನ ಮೇಲೆ ಹಾಕ್ತಾರ. ಅವರು ಅವೆಲ್ಲ ಸಹನತೆಯನ್ನ ಇಟ್ಕೊಳ್ಬೇಕು. ಹಿಂದೇನೇನೋ ಬ್ಯಾಕ್ಲಾಗ್ ಇಟ್ಟು ಹೋಗಿರ್ತಾರೆ, ಎಲ್ಲ ನಾನೇ ಸ್ವಚ್ಛ ಮಾಡ್ಬೇಕೀಗ. ಈಗ ಇನ್ನಾಗೆ ಯಾರೋ ಒಬ್ರು ಹೇಳಿದ್ರು, ಹಿಂದಿಂದು ಆ ಗ್ಯಾಂಗಿನ 112 ರೂಪಾಯಿ ಕೊಡೋದದ, 14 ರೂಪಾಯಿ ಕೊಡೋದದ. ಚುನಾಪಣ್ಣನೇ ಹೇಳೋದಾಯ್ತು. ಅದನ್ನು ನಾನೇ ಕೊಡಿಸ್ಬೇಕು, ಗ್ಯಾರಂಟಿ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಇಂಥವೆಲ್ಲ ಅನಿವಾರ್ಯ ಈ ಹೋರಾಟದಲ್ಲಿ. ನಾನು ಬಹಳ ಸಂಯಮದಿಂದ ಇಲ್ಲಿ ಬಂದಿದ್ದೆ. ನಾನಿಲ್ಲಿ ಆವೇಶ ನೋಡಿ ನಾನು ಇಲ್ಲಿ ಹೋಗುವುದ್ರೊಳಗಾಗಿ ಮುಖ್ಯಮಂತ್ರಿಗಳು ಬಹಳ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ DC ಅವರಿಗೆ ಮಾತನಾಡಿದ್ರು.
ನಾನು ಇಲ್ಲಿ ಕಳಿಸ್ಬೇಡ್ರಿ ಅಂತ ಹೇಳಿ ಆದೇಶ ಕೂಡ ಮಾಡಿದ್ರು. ನಾನು ಇಲ್ಲಿ ಬರಬಾರ್ದು ಹೋಗ್ಬಾರ್ದು ಅಂತ ಹೇಳಿ ಕೂಡ ನಾನು ಮನಸ್ಸು ಮಾಡಿದ್ರು. ಯಾಕೆಂದ್ರೆ ಅಷ್ಟು ಆವೇಶದಲ್ಲಿ ತಾವಿದ್ರಿ, ಕಾನೂನು ಕೈಯಲ್ಲಿ ತಗೊಳ್ತಕ್ಕಂಥ ಸ್ಥಿತಿಗೆ ತಾವು ಬಂದುಬಿಟ್ಟಿದ್ರು. ಇವತ್ತು ನಿಮ್ಮಲ್ಲಿ ಸದುದ್ದೇಶ ಇರ್ತಕ್ಕಂಥವ್ರು ಕಡಿಮೆ ಇರ್ತಾರೆ, ದುರುದ್ದೇಶ ಇರ್ತಕ್ಕಂಥವ್ರು ಒಂದೊಂದು ಸರ್ತಿ ಜಾಸ್ತಿ ಇರ್ತಾರೆ. ಅಂಥವ್ರಿಂದ ಈ ಹೋರಾಟಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಇತ್ತು. ಆದ್ರೆ ನಾನು ಇವತ್ತು ನಿಜವಾಗ್ಲೂ ಈ ಹೋರಾಟವನ್ನ ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರುಗಳಿಗೆ ನಾನು ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ನನಗೊಂದು ಆತ್ಮಬಲ ಏನ್ ಬಂತು ಅಂದ್ರೆ ಇಲ್ಲಿ ಬಂದ ಮೇಲೆ ನಾನು ಜೀವಂತ ಹೋಗ್ತೀನಿ ಅನ್ನೋದು ಮುಗುಳು ಕೂಡ ಅಜ್ಜ ಅವ್ರು ಇದ್ರು, ಅದಕ್ಕೆ ಹೋದೆ ಅಂತ ಅನಿಸ್ತು. ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತಷ್ಟು ಧೈರ್ಯ ಕಳ್ಕೋತಿದ್ದೆ ನಾನು ಆವೇಶ. ಆದ್ರೆ ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ಅಂತನ್ನ ತಂದಿದ್ದಾನೆ. ಇವತ್ತು ನಿಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ. ಆದ್ರೆ ನಂದು ಒಂದು ವಿನಂತಿ ಇದೆ, ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು, ಈಗ ಬಹಳ ಅನಿವಾರ್ಯ ಇದೆ. ನಾನು ಕಬ್ಬಿನ ಸಚಿವನಾದ್ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ಕೃಷಿ ಒಂದು ಬೆಳೆ ಕೈ ಕೊಟ್ರೆ ಇನ್ನೊಂದು ಬೆಳೆ ನಮ್ ಕೈ ಹಿಡಿಬೇಕು. ಆದ್ರೆ ದುರ್ದೈವಶ ಒಬ್ಬ ಕಬ್ಬು ಹಚ್ಚಿದ್ರೆ ನಾವೆಲ್ಲರೂ ಕಬ್ಬು ಹಚ್ತೀವಿ, ಒಬ್ಬ ಸೂರ್ಪಾನ್ ಬಿತ್ತಿದ್ರೆ ಎಲ್ಲರೂ ಸೂರ್ಪಾನೇ ಬಿತ್ತೀವಿ. ಯಾಕಂದ್ರೆ ಅವನ್ ಕೋರಿ ಹುಳ ನನ್ನ ಹೊಲಕ್ ಬರ್ಬೇಕು, ನಾನು ಅವನ ಹೊಲಕ್ ಹೋಗ್ಬೇಕು. ಒಬ್ಬ ತೊಗರಿ ಬಿತ್ತಿದ್ರೆ ಎಲ್ಲರೂ ತೊಗರಿನೇ ಬಿತ್ತೀವಿ, ಒಬ್ಬ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲರೂ ದ್ರಾಕ್ಷಿನೇ ಹಚ್ತೀವಿ, ಒಬ್ಬ ದಾಳಂಬ್ರಿ ಹಚ್ಚಿದ್ರೆ ಎಲ್ಲರೂ ದಾಳಂಬ್ರಿನೇ ಹಚ್ತೀವಿ. ಈ ಕಾಲ್ ಬದಲಾಗಿದೆ. ನಿಮಗ್ ಬೆಳೀತಕ್ಕಂತ ಅನೇಕ ಅವಕಾಶಗಳಿದಾವೆ. ಒಂದು ಬೆಳೆ ಕೊಯ್ಕ್ ಕೊಟ್ರೆ ಇನ್ನೊಂದು ಬೆಳೆಯನ್ನ ನಾವು ಬೆಳಿಬೇಕು. ಆದ್ರೆ ಕಬ್ಬು ಬೆಳಿಬೇಡ ಅಂತ ಹೇಳಂಗಿಲ್ಲ. ಇನ್ನೂ 10 ವರ್ಷ ಬೆಳೀರಿ, 11ನೇ ವರ್ಷ ನಿಲ್ಲಿಸ್ರಿ, ಇದು ಮುಗೀತದ ಕಥೆ ಇದ್ರದು. ಇದನ್ನ ತಲೆಯಾಗಿ ಇಟ್ಕೋರಿ. ಯಾಕಂತಂದ್ರೆ ಇನ್ನೊಂದು 10 ವರ್ಷ ಯಾಕೆ ನಿಮ್ಗ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದ್ ಸ್ವಲ್ಪ ಬೆಲೆ ಬರ್ತಾ ಇದೆ. ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು 10 ವರ್ಷ ನಡೀತಾವ ಅನ್ನುವಂತ ಆತ್ಮವಿಶ್ವಾಸ ನನಗೆ. ಮತ್ ಕಾರ್ಖಾನೆ ಮಾಲಕರಿಗೂ ಗೊತ್ತದ 10 ವರ್ಷ ಆದ್ಮೇಲೆ ನಮ್ಮ ಹಣೆ ಬರನು ಹದಗೆಡ್ತದ ಅನ್ನೋದು. ಯಾಕಂದ್ರೆ ಎಲ್ಲಾ ಚುನ್ನಪ್ಪಣ್ಣನಂತವ್ರು ಶಾಣ್ಯಾರು ಹುಟ್ಟು ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲಘುನೆ ಮುಚ್ಚೋದು ಗ್ಯಾರಂಟಿ. ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರು ಈ ಸರ್ತಿ ಅಂದ್ರೆ ಕಾರ್ಖಾನಿನೇ ಮುಚ್ಚಿಬಿಡ್ಬೇಕು. ನಾವು ಮುಸ್ತಿನತ್ತೆ ನಮಗೆ ಅಂಜಿಕೆ ಹಾಕ್ಯಾರ 2 ದಿವಸ. ನಾವು ಅವ್ರಿಗೂ ವಿನಂತಿ ಮಾಡ್ತೀವಿ, ನಿಮ್ಮದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು 1-4 ದುಡ್ಡು ಗಳಿಸಿದ್ರೆ ಎಲ್ಲ ನಾನೇ ತಿಂದ್ರೆ ನಾವು ಹೇಳ್ತೀವಿ, ಏನರೇ ಎಮ್ಮೆ ಆಕಳ ಹಿಡಬೇಕಾದ್ರೆ ಕರ ಬಿಡಬೇಕೇ ಆಗ್ತದೆ. ಕರ ಬಿಟ್ರೆ ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಹಿಂಡುದೇನು ಅದಕ್ಕೆ. ಆದ್ರೆ ಕೆಲವು ಕರುಗಳು ಒಂದ ಮಲಿ ಕುಡಂಗಿಲ್ಲ, 4 ಕುಡಿದು ಓಡೋಗ್ಬಿಡ್ತಾವ. ಹಂಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟ್ಯಾರ. ಮೊದಲು ಯಾವ ಸಹಕಾರಿ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರಲಿಲ್ಲ. ಆದ್ರೆ ದುರ್ದೈವ ಏನಾಗ್ಯದ, ನಮ್ಮಂತವ್ರು ಚೇರ್ಮನ್ ಆಗಿ ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲಾನೆ ಕೊಯ್ಕೊಂಬಂದೀವಿ ನಾವು. ಇದು ಸುಮಾರು ಚಟಕ್ ಬಿದ್ದು ನಮ್ಮ 32 ರೈತರು ಕಟ್ಟಿದ ಕಾರ್ಖಾನೆಗಳಿತ್ತು. ಇವತ್ತು ಬರೇ 12 ಉಳಿದವ ನಮ್ಮ. ಇದು ಪರಿಸ್ಥಿತಿ, ಅದಕ್ಕೆ ಹಿಂಗ್ ಬಂದದು. ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವುದೇ ಅನಾಹುತ ಆಗೋದಿಲ್ಲ. ಅದ್ರಾಗ ರೈತರು ಹೋದ್ರ ಬಹಳ ಒಳ್ಳೇದಂತ. ಚುನ್ನಪ್ಪಣ್ಣ ಅಂತವ್ರು, ಶಶಿಕಾಂತ್ ಗುರೂಜಿ ಅಂತವ್ರು ಹೋಗ್ಬೇಕು. ನಮ್ಮಂತವ್ರು ಹೋದ್ರೆ ಮುಗಿಸ್ಬಿಡ್ತೀವಿ ನಾವು ಅದನ್ನ. ಅದು ಆಗ್ಲಕತ್ತದ, ಇವತ್ತು ಆಗ್ತದೆ, ಹಿಂದೂ ಆಗ್ಯದ, ಮುಂದೆ ಆಗ್ಬಾರ್ದನ್ನೋ ಆಸೆ ನಂದು. ಅಂತವ್ರನ್ನ ನೀವು ಸೃಷ್ಟಿ ಮಾಡ್ಬೇಕು. ನಿಮ್ಮ ಜಿಲ್ಲೆಯಲ್ಲಿ ಒಂದು MK ಹುಬ್ಳಿ ಕಾರ್ಖಾನೆ ಅದು, ಅಂಗೈ ಒಳಗದು ಊರಿಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆ ಅದು. ಬರೀ ಕಬ್ಬಿನ ಗಾಡಿ ಮೇಲೆ ನಡಿಬೇಕದು. ಆದ್ರೆ ಅಲ್ಲಿ ಬಹಾದೂರ್ಗಳು ಬಂದವರು
ಅದು ಬರೀ ನೀರ್ ಕುಡಿದ್ ಬಂದ್ರೆ ರಕ್ತ ಕುಡಿದ್ ಬಂದಾರ ಅವರು. ಅಂತ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ. ನಂಬಲ್ಲಿ ಆಗ್ಯದ. ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದ, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ. ಹಿಂದೆ BT ಪಾಟೀಲ್ರು ನಿಮ್ ಬೆಳಗಾವದವರೇ ಅಜಿತ್ ಶೆಟ್ಟಿ ಅಂತ ಒಬ್ರು ಪಿಸಿ ಇದ್ರು, ಅವ್ರು ಕಟ್ಟಿದ್ದು. ಆದ್ರೆ ದುರ್ದೈವಶ ಇವತ್ತು ಅದು ಅವನತಿ ಹಾದಿಗೆ ಬಂದದ್ದು. ಒಂದು ಕಾಲದಲ್ಲಿ ದೇಶಕ್ಕೆ 2ನೇ ನಂಬರ್ ಕಾರ್ಖಾನೆ, ಇವತ್ತು ಅದರ ಸ್ಥಿತಿ ಕೂಡ ಹಂಗೆ MK ಹುಬ್ಳಿ ಹಂಗೆ. ಆದ್ರೂ ಕೂಡ ಅದು ಬದುಕಲಿ ಅಂತ ಹೇಳಿ ನಾನು ಕಳೆದ 3 ವರ್ಷದಿಂದ DCC ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ. ಇಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ, ಅದು ಮತ್ತೆ ರೈತರ ಕಾರ್ಖಾನೆಯಾಗಿ ಉಳಿತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅಂಥವು ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆಯವ್ರು ತಾವೇ ಹಾದಿಗೆ ಬರ್ತಾರೆ. ಈ ಪ್ರೈವೇಟ್ ಕಾರ್ಖಾನೆಯವ್ರಿಗೆ ಏನಾಗ್ಬಿಟ್ಟದಂದ್ರೆ, ಇವರು ಮಕ್ಕಳ ಕಬ್ಬು ಎಲ್ಲಿ ಒಯ್ತಾರ, ಒಯ್ಲಿ ಅಂತ ಹೇಳಿ ನಿಮ್ಗೆ ಅಂದಿಸ್ತಾರೆ. ಮತ್ ನೀವು ಇಟ್ಟು ಸುಮಾರದಿರಿ, ನಮ್ಮ ಮುಂದೆ ಹೂ ಹತ್ತೀರಿ, ಅವ್ರ ಮುಂದೆ ಅಂಜಿ ಬರ್ತೀರಿ. ಈ ಚಳವಳಿ ನೀ ರಾಜ್ಯಕ್ಕೆ ಮಾಡಿ, ಕಾರ್ಖಾನೆ ವಿರುದ್ಧ ಮಾಡಿ ತೋರ್ಸ್ ನನಗೆ ಬಂದ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನನ್ನ ಇಲಾಖೆ ಮೇಲೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ. ನಿನ್ನೆ ನಮ್ಮ ಹಿರಿಯರು ಕೂಡ ಅಂದ್ರು, ಕುರುಬರು ಶಾಂತನಗೌಡರು ಏನಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಅಂದೇ ಬಿಟ್ರು. ನಾವು ನಿಮಗೊಂದು ವಿನಂತಿ ಮಾಡ್ಕೋತೀವಿ, ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ, ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ. ಆದ್ರೆ ನೀವು ಸಿದ್ಧೆ ಮಾಡಕ್ ತಯಾರಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿನಿ. ಇನ್ನೂ ಒಬ್ರು ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು. ಯಾರೋ ಒಬ್ರು ಒಂದು ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದು. 4 ವರ್ಷದ ಹಿಂದಿಂದ ಹಚ್ಕೊಟ್ಟಾರ. ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ. ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರ್ದಂತ ಚುನ್ನಪ್ಪಣ್ಣ ಅದು ಒಂದ್ ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗ್ಯದ. ನೀವು ಯಾರು ತುಡುಗು ಮಾಡ್ತಾರೆ, ನಾ ಅವರಿಗೆ ತುಡುಗು ಮಾಡಂತ ಹೇಳೋದಿಲ್ಲ. ನ್ಯಾಯಯುತವಾಗಿ ಇನ್ನೂ ಒಂದು 100-200 ಗ್ರಾಮ್ ಕಮ್ಮಿ ಹಚ್ಚಲಿ, ನಾ ಬೇಡ ಅನ್ನೋದಿಲ್ಲ. 2 ಕಿಲೋ ಕಮ್ಮಿ ಹಚ್ಚಲಿ, ಬೇಡ ಅನ್ನಂಗಿಲ್ಲ. ಆದ್ರೆ ಟನ್ ಗಟ್ಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿಗೆ ಚೆಂಡ್ ಹಾಕ್ತಾರ ಅವ್ರು. ಅಂತದ್ ಮಾಡಬಾರ್ದು, ಕಾರ್ಖಾನೆ ಮಾಲಕರು ಮಾಡಬಾರ್ದು. ಮತ್ ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟಿನಿ, ನೀವ್ ಯಾರು ತಿಳ್ಕೊಳಕ್ ತಯಾರಿಲ್ಲ. ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರ ಹಾಗಾಗಿ ಒಂದರೆ APMC ಹತ್ತದ. ನಾವು ಪುಕ್ಕಟ್ ಖಾಟ ಮಾಡ್ಕೊಡ್ತೀವಿ, 1 ಪೈಸಾ ತಗೊಳ್ಳೋ ಹಂಗಿಲ್ಲ. ಇಲ್ಲೇ ನಿಂತು ಹೇಳಿ ಹೋಗ್ತಾ ಇದ್ದೀನಿ ನಾನು. ಕಬ್ಬಿನವ್ರಿಗೆ ಮಾತ್ರ ಪುಕ್ಕಟ್ ಮಾಡ್ಬೇಕಂತ ಆದೇಶ ಮಾಡೀನಿ ನಾನು. ಏನ್ ಹೇಳತ್ತೀರಿ? ಫೋನ್ ಹೋಗ್ತದ, ಮತ್ ನಾ ಬರ್ತೀನಂದ್ರ ನನಗ ಅಂಜಿಲ್ಲ, ನೀ ಅವ್ರ ಬರೀ ಫೋನಿಗೆ ಅಂಜಲಾತಿ. ಇಲ್ಲ, ನಮ್ಮ APMC ಕಾಟ 176 ಕಾಟ. ಇಲ್ಲೋಡಪ್ಪ, ಸ್ವಲ್ಪ ಕೇಳ್ಕೋ. APMCನೂ ಗೌರ್ಮೆಂಟೇ, APMC ನಡ್ಸೋರೇ ರೈತರು, ನಾ ನಡ್ಸಂಗಿಲ್ಲ. ಹಂಗ ಮಾಡಂಗಿಲ್ಲ, ಹಂಗ ಅನ್ಕೋತ್ ಕೂಡ್ಬಾರ್ದು. ಇದೇ ನಿಮ್ ತಪ್ಪದ. ಇಲ್ಲೋಡಮ್ಮ, ಸ್ವಲ್ಪ ಬಿಡು, ಆ ಕಡೆ ಮಾತಾಡ್ಬೇಡ. ಈಗ ನನ್ನ ಮನಸ್ಸು ಆ ಕಡೆ ತಮ್ಮ ಸಾಹೇಬ್ರು ಮಾತಾಡ್ತಕ್ಕ ಶಾಂತಿ. ನಾನ್ ನಿಮಗ್ ಹೇಳಾಕತ್ತೀನಿ, ಹಾದಿ ಹೇಳಾಕತ್ತೀನಿ. 176 APMC ಇದಾವ. ನಿಮಗ್ ಹಾದ್ಯಾಗ ಹೋಗಾಗ ಒಂದಾದ್ರೂ 10. ಮತ್ ನಾವು APMC ಇಂದ ಆದೇಶ ಮಾಡಿವಿ. ಅವರೇ ನಮ್ಮ ಕೇನ್ ಕಮಿಟಿನಲ್ಲಿ ಇದಾರ. ಅವ್ರ ಇದ್ರಿಗೆ ಆದೇಶ ಮಾಡಿಸಿದೀನಿ ನಾನು. ಮತ್ ಅವರೇ ಪ್ರಸ್ತಾಪ ಮಾಡಿದ್ದು. ನಾವು ಅವತ್ತೇ ಆದೇಶ ಮಾಡಿಟ್ಟಿವಿ. 176 APMC ಒಳಗೆ ನೀವ್ ಎಲ್ಲಿ ಹೋದಲ್ಲಿ ಕಾಟ ಅವ್ರು ಮಾಡಿಕೊಡ್ಬೇಕು. 10 ಪೈಸಾ ತಗೋಬಾರ್ದು. 10 ಪೈಸಾ ತಗೊಳಾರ್ದೆ ಕಾಟ ಮಾಡ್ಕೊಡ್ತಾರೆ. ಇದು ರಾಜ್ಯಕ್ಕೆ ಮುಟ್ಟಿಸ್ರಿ, ಬರೀ ಜಿಲ್ಲೆಗೆ ಮುಟ್ಟಿಸ್ಬೇಡ್ರಿ. ನೀವು ಇಡೀ ಚಾಮರಾಜನಗರದಿಂದ ಬೀದರ್ ತನ ಯಾವ ನಮ್ಮ APMC ಇದಾವ ಪುಕ್ಕಟ್ಟು ನಿಮಗ್ ಕಾಟ ಮಾಡ್ಕೊಡ್ತಾರ.
ಒಂದು ರಿಸಿಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ, ಮುಂದೆ ಕಾರ್ಖಾನಿಗೆ ಹೋಗಿ ನೋಡ್ರಿ.